ಸರ್ಕಾರದ ವಿರುದ್ಧ ಸಾರಿಗೆ ನೌಕರರು ಸಿಡಿದೆದ್ದಿದ್ದಾರಂತೆ. ರಾಜ್ಯಾದ್ಯಂತ ನಾಳೆ ಸಾರಿಗೆ ನೌಕರರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರಂತೆ. ಪ್ರತಿಭಟನೆಯಲ್ಲಿ ಸುಮಾರು 1.10 ಲಕ್ಷ ನೌಕರರು ಭಾಗಿಯಾಗುವಂತ ಎಲ್ಲ ಸಾಧ್ಯತೆಗಳು ಕೂಡ ಇವೆ. ನೋಡಿ, ಕಳೆದ ವರ್ಷದಿಂದಲೂ ಕೂಡ ನಿರಂತರವಾಗಿ ಪ್ರತಿಭಟನೆಗೆ ಅವರು ಮುಂದಾಗಿದ್ರು, ಸ್ಟೇ ತಗೊಂಡು ಬಂದಿದ್ರು. ಇತ್ತೀಚೆಗೆ ಅವರು ಪ್ರತಿಭಟನೆಗೆ ಮುಂದಾದ್ರು. ಆದರೆ ಅವರ ಅಧ್ಯಕ್ಷರು ಮರಣ ಹೊಂದಿದ ಕಾರಣಕ್ಕೆ ಅದನ್ನು ಮುಂದೂಡಲಾಯಿತು. ಇದೀಗ ನಾಳೆ ಬಹುತೇಕ ಕೆಎಸ್ಆರ್ಟಿಸಿ, ಬಿಎಂಟಿಸಿ, ಎನ್ಡಬ್ಲ್ಯೂ ಕೆಎಸ್ಆರ್ಟಿಸಿ ಇವೆಲ್ಲವೂ ಕೂಡ ರಸ್ತೆಗಿಳಿಯೋದೇ ಡೌಟ್ ಅಂತ ಹೇಳಲಾಗ್ತಾ ಇದೆ. ಫ್ರೀಡಂ ಪಾರ್ಕ್ ನಲ್ಲಿ ಬೆಳಿಗ್ಗೆ 11 ಗಂಟೆಗೆ ಬೆಂಗಳೂರು ಚಲೋವನ್ನು ಹಮ್ಮಿಕೊಂಡಿದ್ದಾರಂತೆ. ಹಲವು ಬೇಡಿಕೆ ಈಡೇರಿಸುವಂತೆ ಒತ್ತಾಯಿಸಿ ಪ್ರೊಟೆಸ್ಟ್ ಅನ್ನ ಮಾಡಲಾಗ್ತಾ ಇದೆ. 2024ರಿಂದ ಈವರೆಗೆ ವೇತನ ಪರಿಷ್ಕರಣೆಯನ್ನ ಮಾಡಬೇಕು ಅಂತ ಕೇಳ್ತಾ ಇದ್ರು. ಏನು 38 ತಿಂಗಳ ಬಡ್ತಿ ಇದೆ, 2020ರ ಒಪ್ಪಂದದ ಪ್ರಕಾರವಾಗಿ ಹಿಂಬಾಕಿ ಬಡ್ತಿಯನ್ನು ನೀವು ನೀಡಬೇಕು ಅಂತ ಪದೇ ನೌಕರರು ಎಷ್ಟೇ ಹೇಳಿದ್ರು ಕೂಡ ಸರ್ಕಾರಗಳು ಕ್ಯಾರೆ ಮಾಡ್ತಾ ಇಲ್ವಲ್ಲ. ಈಗಿನ ಸರ್ಕಾರ ಮಾತ್ರ ಅಲ್ಲ, ಹಿಂದಿನ ಸರ್ಕಾರ ಕೂಡ. ಇದರ ಪರಿಣಾಮವಾಗಿ ಇದೀಗ ಮುಷ್ಕರಕ್ಕೆ ಮುಂದಾಗಿದ್ದಾರೆ. ನಾಳೆ ಯಾರಾದ್ರೂ ಶಾಲೆಗೆ ಹೋಗೋರಿದ್ರೆ, ಆಫೀಸ್ಗೆ ಹೋಗೋರಿದ್ರೆ, ಬಿಎಂಟಿಸಿ ಬಸ್ ನಂಬಿಕೊಂಡು ಸಂಚಾರ ಮಾಡೋರಿದ್ರೆ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀವಿ. ನಾಳೆ ಬಸ್ ಸಂಚಾರ ಬಹುತೇಕ ಡೌಟ್. ಮತ್ತೆ ಪುನಃ ರಾಜ್ಯ ಸರ್ಕಾರ ಹೋಗಬಹುದು. ರಾಜ್ಯ ಸರ್ಕಾರ ಹೈಕೋರ್ಟ್ಗೆ ಹೋಗಿ ಸ್ಟೇ ತಕೊಂಡು ಬರಬಹುದು. ಬಟ್ ಅದಾಗುವ ಹೊತ್ತಿಗೆ, ಆ ಪ್ರೊಸೆಸ್ ಮುಗಿಯೋ ಹೊತ್ತಿಗೆ ಸಂಜೆ ಆದ್ರೂ ಆಗುತ್ತೆ. ಹಾಗಾಗಿ ಬೆಳಗ್ಗಿನ ಜಾವ ಬಹುತೇಕ ಬಸ್ಗಳು ರಸ್ತೆಗಿಳಿಯೋದೇ ಡೌಟ್ ಅಂತ ಹೇಳಲಾಗ್ತಾ ಇದೆ. 2022ರಲ್ಲಿ ಒಂದು ಒಪ್ಪಂದ ಆಗತ್ತೆ ಅಂದಿನ ಸರ್ಕಾರಕ್ಕೂ ಮತ್ತು ಅಲ್ಲಿದ್ದಂತ ಸಾರಿಗೆ ನೌಕರರಿಗೂ. 38 ತಿಂಗಳ ಹಿಂಬಡ್ತಿ ಏನಿದೆ ಅದನ್ನು ನೀವು ನೀಡಬೇಕು ಅಂತ ಹೇಳಿ. ಅದಾದ ನಂತರ ಅವರು ಇತ್ತೀಚೆಗಷ್ಟೇ ಕಳೆದ ವರ್ಷ ಪ್ರತಿಭಟನೆಗೆ ಮುಂದಾದಾಗ ಸಿಎಂ ಸಿದ್ದರಾಮಯ್ಯ ಕರೆಸಿ ಅವರನ್ನ ಮಾತಾಡ್ತಾರೆ. ನಮಗೆ ಯಾವುದೇ ಕಾರಣಕ್ಕೂ 38 ತಿಂಗಳ ಹಿಂಬಡ್ತಿಯನ್ನು ನೀಡಕ್ಕೆ ಸಾಧ್ಯವಿಲ್ಲ, ಬದಲಿಗೆ 14 ತಿಂಗಳ ಹಿಂಬಡ್ತಿ ಆದ್ರೆ ನಾವು ನೀಡ್ತೀವಿ ಅಂತ ಹೇಳ್ತಾರೆ. ಬಟ್ ಆ 14 ತಿಂಗಳ ಹಿಂಬಡ್ತಿಗೆ ಯಾವುದೇ ಕಾರಣಕ್ಕೂ ಆ ನೌಕರರು ಒಪ್ಕೊಳ್ಳಲ್ಲ. ಅದರ ಪರಿಣಾಮವಾಗಿ ಮುಷ್ಕರಕ್ಕೆ ಮುಂದಾಗ್ತಾರೆ. ಮುಷ್ಕರದ ಮಧ್ಯದಲ್ಲಿ ಹೈಕೋರ್ಟ್ ಇಂದ ಸ್ಟೇ ತರಕ್ಕಾಗತ್ತೆ. ಈ ರೀತಿಯಲ್ಲಿ ಸಾರ್ವಜನಿಕ ಸೇವೆಗಳಿಗೆ ಅಡಚಣೆ ಮಾಡುವ ರೈಟ್ಸ್ ಯಾವುದೂ ಕೂಡ ಇವರಿಗಿಲ್ಲ ಅಂತ ಹೇಳ್ತಾರೆ. ಅದಾದ ನಂತರ ಇದೀಗ ಮತ್ತೆ ನಾಳೆ ಬೆಂಗಳೂರು ಚಲೋಗೆ ಇವರೆಲ್ಲರೂ ಕೂಡ ಮುಂದಾಗ್ತಾ ಇದ್ದಾರಂತೆ. ಎಲ್ಲ ಅದಕ್ಕೋಸ್ಕರವಾಗಿ ನಾವು ಜೀವನ ಮಾಡೋದು ಕಷ್ಟ ಇದೆಯಲ್ಲ. ಹಂಗಾಗಿ ಸರ್ 38 ತಿಂಗಳು ಅರಿಯರ್ಸ್ ಕೊಟ್ಟಿಲ್ಲ. 2024 ಅಗ್ರಿಮೆಂಟ್ ಆಗಬೇಕಾಯ್ತು, ಅದು ಮಾಡಿಲ್ಲ. ಈ ಸರ್ಕಾರದವರು ಏನೂ ಮಾಡ್ತಾ ಇಲ್ಲ. ಅದಕ್ಕೋಸ್ಕರವಾಗಿ ನಾವು ಜೀವನ ಮಾಡೋದು ಕಷ್ಟ ಇದೆಯಲ್ಲ. ಹಂಗಾಗಿ ನಾಳೆ ಮುಷ್ಕರ ಮಾಡೋದಕ್ಕೆ, ಚಳವಳಿ ಮಾಡೋದಕ್ಕೆ ಅಂತೇಳಿ ಎಲ್ಲರೂ ಮುಷ್ಕರಕ್ಕೆ ಭಾಗಿಯಾಗೋಕ್ಕೆ ಅಂತ ಬೆಂಗಳೂರು ಚಲೋ ಇದೆ. ಹಂಗಾಗಿ ಸರ್ಕಾರ ಬಂದು ಅಂತ ನಮಗಿನ್ನೂ ಮಾಹಿತಿ ಗೊತ್ತಿಲ್ಲ. ಒಟ್ಟಿಗೆ ನಾಳೆ ಬೆಂಗಳೂರು ಚಲೋ ಇದೆ ಅಂತೇಳಿ ಎಲ್ಲ ಮಾಹಿತಿ ಕೊಟ್ಟಿದ್ದಾರೆ. ಹಂಗಾಗಿ ಬೆಂಗಳೂರು ಚಲೋವನ್ನು 38 ತಿಂಗಳ ಅರಿಯರ್ಸ್ ಬರಬೇಕು ಮತ್ತು 2024ರಿಂದ ಅಗ್ರಿಮೆಂಟ್ ಆಗಬೇಕು ಅನ್ನೋದು ನಮ್ಮ ಬೇಡಿಕೆ. ಸಮಸ್ಯೆಗಳು ಭಾಳ ಇದೆ. ಸಮಸ್ಯೆಗಳೆಲ್ಲ ಇನ್ನು ಈ ವಿಚಾರದ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಜೊತೆ ಹನುಮಂತರಾಜ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹನುಮಂತರಾಜ್, ನಾಳೆ ಏನಾಗಬಹುದು? ಬಸ್ಗಳು ಹಿಡಿಯುತ್ತಾ? ಯಾಕಂತ ಹೇಳಿದ್ರೆ ಈ ಹಿಂದೆ ಕೆಲವರು ಹೇಳ್ತಾ ಇದ್ರು ಅಲ್ಲಿ ವೀಕ್ ಆಫ್ ಅಲ್ಲಿ ಇರುವಂತಹ 15,000 ಜನ ಬಂದ್ರು ಸಾಕು, ಫ್ರೀಡಂ ಪಾರ್ಕ್ ತುಂಬುತ್ತೆ ಅಂತ ಹೇಳಿ. ಅದೇ ರೀತಿ ವೀಕ್ ಆಫ್ ಅಲ್ಲಿ ಇರೋರು ಮಾತ್ರ ಬಂದು ಇಲ್ಲಿ ಪ್ರತಿಭಟನೆ ಮಾಡ್ತಾರಾ, ಅಥವಾ ಕೆಲಸದಲ್ಲಿರೋರು ಕೂಡ ಈ ಬೆಂಗಳೂರು ಚಲೋಲ್ಲಿ ಪಾಲ್ಗೊಳ್ತಾರಾ? ಏನೇನಾಗಬಹುದು ಹನುಮಂತು? ಎಸ್ ಕಾರ್ತಿಕ್, ಸಾರಿಗೆ ನೌಕರರು ಹೊಸ ಸರ್ಕಾರದ ಸಂಘರ್ಷ ಇವತ್ತು ನನ್ನ ಕಳೆದ 4 ವರ್ಷಗಳಿಂದ ನಡೀತಾ ಬಂದಿದೆ. ಈ ಬಗ್ಗೆ ಖುದ್ದಾಗಿ ಸಿಎಂ 4ರಿಂದ 5 ಬಾರಿ ಸಂಧಾನ ಸಭೆ ನಡೆಸಿದ್ರು, ಈವರೆಗೂ ಸಕ್ಸಸ್ ಆಗಿಲ್ಲ. ಪ್ರಮುಖವಾಗಿ 38 ತಿಂಗಳ ಅರಿಯರ್ಸ್ ನೀಡಬೇಕೆಂಬ ಒತ್ತಾಯ ಸಾರಿಗೆ ನೌಕರರು ಇದ್ರೆ, ಸರ್ಕಾರ 4ರಿಂದ 16 ತಿಂಗಳ ಅರಿಯರ್ಸ್ ನೀಡ್ತೀವಿ ಅನ್ನುವಂತ ಮಾತಿಗೆ ಈವರೆಗೂ ಕಟ್ಟು ಬಿದ್ದಿದೆ. ಸದ್ಯ ಈ ಎಲ್ಲದರ ಮಧ್ಯೆ ನಾಳೆ ಬೆಂಗಳೂರು ಚಲೋ ಕರೆ ನೀಡಿದ್ದು, ನಾಳೆ ಯಾರೆಲ್ಲಾ ನೌಕರರು ರಜೆಯಲ್ಲಿ ಇರ್ತಾರೋ ಆ ನೌಕರರು ಮಾತ್ರ ಬೆಂಗಳೂರು ಚಲೋದಲ್ಲಿ ಭಾಗವಹಿಸುತ್ತಾರೆ ಕಾರ್ತಿಕ್. ಓಕೆ, ಯಾರೆಲ್ಲ ರಜೆಲಿದ್ದಾರೆ ಅವರು ಮಾತ್ರ ಭಾಗವಹಿಸ್ತಾರೆ ಅಂತ ಹೇಳಿ. ಹಂಗಾದ್ರೆ ಯಾವುದೇ ಬಂದ್ಗಳು ಇರಲ್ಲ ಅಂತ ಹೇಳ್ತಾ ಇದ್ದೀರಾ?
ಈ ಬಗ್ಗೆ ಸರ್ಕಾರದಿಂದ 4 ನಿಗಮದ ಎಂಡಿಗಳಿಗೆ ಖಡಕ್ ಎಚ್ಚರಿಕೆ ನೀಡಿದ್ದು ಸಾರಿಗೆ ನೌಕರರ ವಿರುದ್ಧ ಎಸ್ಮಾ ಜಾರಿ ಹಾಗೂ ಶಿಸ್ತಿನ ಕ್ರಮಕ್ಕೆ ಕೈಗೊಳ್ಳುವಂತೆ ಈಗಾಗಲೇ ಸೂಚನೆ ನೀಡಲಾಗಿದೆ. ಹನುಮಂತು, ಇಲ್ಲಿ ಒಂದನ್ನು ಗಮನಿಸಬೇಕು ಏನು ಅಂತ ಕೇಳಿದ್ರೆ, ಕಳೆದ ಬಾರಿಯೂ ಕೂಡ ಇದನ್ನೆಲ್ಲ ಮಾಡಲಾಗಿತ್ತು. ಕಳೆದ ಬಾರಿ ಕೂಡ ಎಂಡಿಗಳಿಗೆ ಎಚ್ಚರಿಕೆಯನ್ನು ನೀಡಲಾಗಿತ್ತು. ಎಂಡಿಗಳು ಕೂಡ ನೌಕರರಿಗೆ ಎಚ್ಚರಿಕೆಯನ್ನು ನೀಡಿದ್ರು. ಆದ್ರೆ ಬೆಳಗ್ಗೆ ಎದ್ದು ನೋಡಿದ್ರೆ ಬಸ್ಗಳು ಗ್ಯಾರೇಜ್ ಇಂದ ಹೊರಗೆ ಬಂದಿರಲಿಲ್ಲ. ಈ ಬಗ್ಗೆ ಕ್ರಿಯಾ ಸಮಿತಿ ಸದಸ್ಯರು ಹೇಳುವಂತದ್ದು ಎಸ್ಮಾ ಜಾರಿ ವರ್ಸಸ್ ನೌಕರರು ಇರುವುದು. ಎಸ್ಮಾ ಜಾರಿ ಈ ಹಿಂದೆಯಿಂದಲೂ ಮಾಡ್ತಾ ಬಂದಿದ್ದಾರೆ. 8 ತಿಂಗಳು ಒಂದು ದಿನ ರಜೆ ಹಾಕಿದ್ರೆ 8 ದಿನಗಳ ವೇತನ ಪಾವತಿಗೆ ಕಟ್ ಮಾಡುವಂತ ಆದೇಶಕ್ಕೆ ಮುಂದಾಗಿದ್ರು. ಈ ಬಗ್ಗೆ ನಾವು ಸುಪ್ರೀಂ ಕೋರ್ಟ್ಗೆ ಹೋಗಿ ಈ ಬಗ್ಗೆ ನಾವು ಏನು ಎಸ್ಮಾ ಜಾರಿ ಸಂಬಂಧಪಟ್ಟಂಗೆ ಶಿಸ್ತು ಕ್ರಮಕ್ಕೆ ಸಂಬಂಧಪಟ್ಟಂಗೆ ನಾವು ಇತ್ಯರ್ಥ ಮಾಡ್ಕೊ ಬಂದಿದ್ದೀವಿ ಅಂತ ಹೇಳಿ ಈಗಾಗಲೇ ಕ್ರಿಯಾ ಸಮಿತಿ ಸದಸ್ಯರು ಪತ್ರಿಕಾಗೋಷ್ಠಿ ನಡೆಸಿ ಈಗಾಗಲೇ ಏನು ಸರ್ಕಾರ ವಿರುದ್ಧ ಎಚ್ಚರಿಕೆ ನೀಡಿದ್ದಾರೆ. ಕಾರ್ತಿಕ್, ಥ್ಯಾಂಕ್ ಯು ಹನುಮಂತರಾಜು ತಮ್ಮೆಲ್ಲ ಮಾಹಿತಿಗಳಿಗಾಗಿ.